ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ರಿಗೂ ಇವತ್ತಿನ ಭಾನುವಾರದ ಟೆಕ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಬನ್ನಿ ಡೈರೆಕ್ಟಾಗಿ ಇವತ್ತಿನ ಟೆಕ್ ನ್ಯೂಸನ್ನು ಶುರು ಮಾಡೋಣ. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಇನ್ನು ಮುಂದೆ ವಾಟ್ಸ್ಆ್ಯಪ್ ಅಪ್ಲಿಕೇಶನ್ನ ಸ್ಟೋರಿಯ ಮಧ್ಯ ನಿಮಗೆ ಅಡ್ವರ್ಟೈಸ್ಮೆಂಟ್ ಕಾಣಿಸೋಕ್ಕೆ ಶುರುವಾಗುತ್ತೆ. ಸ್ಪಾನ್ಸರ್ಡ್ ಕಂಟೆಂಟ್ ಬರಬಹುದು, ಸ್ಪಾನ್ಸರ್ಡ್ ಚಾನಲ್ಗಳಿಂದ ನೋಟಿಫಿಕೇಷನ್ ಕೂಡ ಬರಬಹುದು. ಒಟ್ಟಿನಲ್ಲಿ ವಾಟ್ಸ್ಆ್ಯಪ್ ಅಪ್ಲಿಕೇಶನ್ನ ಹಾಳು ಮಾಡಿಡ್ತಾವ್ರೆ. ಒಂದು ಟೈಮಲ್ಲಿ ವಾಟ್ಸಪ್ ಎಷ್ಟು ಸಿಂಪಲ್ಲಾಗಿ ಕ್ಲೀನಾಗಿ ಚೆನ್ನಾಗಿತ್ತು ಅಂದರೆ ನಾವು ನಮ್ಮ ಫ್ರೆಂಡ್ಸಿಗೆ ಮೆಸೇಜನ್ನು ಕಳ್ಸೋಕ್ಕೆ, ಎಮೋಜಿ ಕಳ್ಸೋಕ್ಕೆ, ಫೋಟೋಸ್ ಕಳ್ಸೋಕ್ಕೆ ತುಂಬ ಸಿಂಪಲ್ ಆಗಿತ್ತು. ಆಯಿತಾ, ಬರ್ತಾ 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 ವಾಟ್ಸ್ಯಾಪ್ ಒಂದು ರೀತಿ ಜಂಕ್ ಆಗಿಬಿಟ್ಟಿದೆ. ಅನ್ವಾಂಟೆಡ್ ಅಪ್ಲಿಕೇಶನ್ಸು, ಪೇಮೆಂಟ್ ಅಂತೆ, ಸ್ಟೋರಿ ಅಂತೆ, ವಿಡಿಯೋ ಕಾಲ್ ಅಂತೆ, ಫೋನ್ ಕಾಲ್ ಇದೆಯೆಲ್ಲ ಕೂಡ ಸ್ಲೋ ಆಗಿ ಬಂದಿದ್ದು. ಆಯಿತಾ, ಸ್ಟಾರ್ಟಿಂಗ್ ಒಂದು ಸಿಂಪಲ್ ಮೆಸೇಜಿಂಗ್ ಅಪ್ಲಿಕೇಶನ್ ಅಷ್ಟೇ ಅದು. ಈಗ ಅಡ್ವರ್ಟೈಸ್ಮೆಂಟ್ ಎಲ್ಲ ಕೊಟ್ಟು ಹಾಳು ಮಾಡಿ ಬಿಸಾಕ್ತಾವ್ರೆ. ಮೋಸ್ಟ್ಲಿ ಈ ಅಡ್ವರ್ಟೈಸ್ಮೆಂಟನ್ನು ರಿಮೂವ್ ಮಾಡಬೇಕು ಅಂದರೆ ಮೋಸ್ಟ್ಲಿ ದುಡ್ಡನ್ನು ಕೊಟ್ಟು ನೀವು ರಿಮೂವ್ ಮಾಡಬೇಕಾಗತ್ತೆ, ಸಬ್ಸ್ಕ್ರಿಪ್ಷನ್ ತೊಗೋಬೇಕಾಗತ್ತೆ. ಏನೋಪ್ಪ, ಇದ್ಬಿಟ್ಟು ಬೇರೆ ಅಪ್ಲಿಕೇಶನ್ ಯಾವುದಾದ್ರೂ ನೋಡ್ಕೋಬೇಕು. ಆರಾಠೈ ನಮ್ಮ ದೇಶದ ಇದೆಯಲ್ಲ ಅದನ್ನು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು, ಊಬರ್ನವರು ದುಬೈನಲ್ಲಿ ಏರ್ ಟ್ಯಾಕ್ಸಿಯನ್ನು ಶುರು ಮಾಡ್ತಾ ಇದ್ದಾರಂತೆ. ಸೊ ಆ ಒಂದು ಫೋಟೋನ ನಿಮಗೆ ತೋರಿಸ್ತಾ ಇದ್ದೀನಿ. ಯುನೀಕಾಗಿ ಚೆನ್ನಾಗಿದೆ. 322 ಕಿಲೋಮೀಟರ್ ಪರ್ ಅವರ್ ಸ್ಪೀಡಲ್ಲಿ ಈ ಒಂದು ಏರ್ ಟ್ಯಾಕ್ಸಿ ಹಾರಾಡುತ್ತಂತೆ. ಸೊ ತುಂಬ ಫಾಸ್ಟಾಗಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಬಹುದು. ಇದು ನಮ್ಮ ಬೆಂಗಳೂರಿಗೂ ಸಹ ಬರಬೇಕು. ಆಯಿತಾ, ತುಂಬ ಅಫೋರ್ಡಬಲ್ ಆಗಿದ್ದರೆ ಚೆನ್ನಾಗಿರುತ್ತೆ. ಆಯಿತಾ, ಸೊ ನಮ್ಮ ಬೆಂಗಳೂರಿನಲ್ಲಿ ಏರ್ಪೋರ್ಟು ಸಿಟಿಯಿಂದ ಎಲ್ಲೋ ಹೊರಗಡೆ ಇದೆ. ಸೊ ಅಲ್ಲಿಂದ ಇಲ್ಲಿಗೆ ಓಡಾಡೋದಕ್ಕೆಲ್ಲ ನಂಗೆ ಅನ್ನಿಸ್ತಂಗೆ ತುಂಬ ಈಸಿ ಆಗುತ್ತೆ. ಎಲ್ಲರೂ ಕೂಡ ನೆಕ್ಸ್ಟ್ ಅವ್ರ ಮನೆ ಮೇಲ್ಗಡೆ ಒಂದು ಎಲಿಪ್ಯಾಡ್ ಮಾಡ್ಕೋತಾರೆ. ನಾರ್ಮಲ್ ಆಗುತ್ತೆ ನಂಗೆ ಅನ್ನಿಸ್ತಂಗೆ ನೆಕ್ಸ್ಟ್ ಇದೆಲ್ಲ ಅಂತ ಕಾಣುತ್ತೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಕಳೆದ 5 ವರ್ಷದಲ್ಲಿ ಆಪಲ್ ಮತ್ತು ಅದರ ಎಕೋಸಿಸ್ಟಮಿಂದ ನಮ್ಮ ದೇಶದಲ್ಲಿ ಸುಮಾರು 2.5 ಲಕ್ಷ ಡೈರೆಕ್ಟ್ ಜಾಬ್ಗಳು ಕ್ರಿಯೇಟ್ ಆಗಿದೆಯಂತೆ. ಒಳ್ಳೆಯದು. ಸೊ ಅದು ಯಾವ ರೀತಿ ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ಡೈರೆಕ್ಟ್ ಜಾಬ್ಸೇ 2.5 ಲಕ್ಷ ಜನಕ್ಕೆ ಕೆಲಸ ಸಿಕ್ಕಿದೆಯಂತೆ. ಸೊ ಅಂದರೆ ಈ ಆಪಲ್ ಫೋನ್ಸ್ಗಳ ಅಸೆಂಬ್ಲಿ ಆಗ್ತಾಯಿದೆ, ಅದರಿಂದ ಕೆಲವು ಜನ ಕೆಲಸ ಸಿಕ್ಕಿರುತ್ತೆ. ಶೋರೂಮ್ಸ್ಗಳು ಮತ್ತು ಅವ್ರದ್ದು ಆಪಲ್ ಸ್ಟೋರ್ಗಳು ಓಪನ್ ಆಗ್ತಾಯಿದೆ. ಸೊ ಇದೆಲ್ಲದನ್ನು ನೋಡಿಕೊಂಡ್ರೆ ಓವರಾಲ್ ಒಂದು 2.5 ಲಕ್ಷಕ್ಕೆ ಆಪಲ್ ಕೆಲಸ ಕೊಟ್ಟಿದೆ ಅಂತ ಕಾಣುತ್ತೆ. ಸೊ ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ನಾವು ಸಣ್ಣವ್ರು ಇರಬೇಕಾದ್ರೆ ಈ ಪೋಕಿಮಾನ್ ಕಾರ್ಡ್ಸಲ್ಲಿ ಆಟ ಆಡ್ತಾಯಿದ್ವು. ಈ ಬೂಮರ್ ಜೊತೆಗೆಲ್ಲ ಪೋಕಿಮಾನ್ ಕಾರ್ಡ್ಗಳು ಫ್ರೀಯಾಗಿ ಬರ್ತಿತ್ತು, ನೆನಪಿರ್ಬೋದು ನಿಮಗೆ. ಸೊ ಇದೀಗ ಯಾವುದೋ ಪಿಕಾಚು ಇಲ್ಲಸ್ಟ್ರೇಟರ್ ಅಂತ ಒಂದು ಕಾರ್ಡ್ ಆಯಿತಾ. ಸೊ ಲೋಗನ್ ಪಾಲ್ ಯೂಟ್ಯೂಬರು, WWF ಪ್ಲೇಯರ್ ಇದಾನಲ್ವ, ಅವನ ಹತ್ರ ಒಂದು ಇಲ್ಲಸ್ಟ್ರೇಟರ್ ಕಾರ್ಡ್ ಇತ್ತಂತೆ ಪೋಕಿಮಾನ್ದು. ಅದು ಇದೀಗ ಅಪ್ರಾಕ್ಸಿಮೇಟ್ಲಿ 140-150 ಕೋಟಿಗೆ ಸೇಲ್ ಆಗಿದೆ. ಒಂದು ಪೋಕಿಮಾನ್ ಕಾರ್ಡಿಗೆ 140 ಕೋಟಿ ಕೊಟ್ಟು ತಗೋತಾರೆ ಅಂತ ಅಂದರೆ, ಯಪ್ಪ ದೇವ್ರೆ, ಯಾವನ್ ಗುರು ಕೊಡ್ತಾನೆ? ಇದೆಲ್ಲ ಹೈಪ್ ನಂಗೆ ಅನ್ನಿಸ್ದಂಗೆ. ಏನಪ್ಪ, ಆ ಒಂದು ಕಾರ್ಡಿಗೆ ಏನಕ್ಕೆ ಅಷ್ಟೊಂದು ವ್ಯಾಲ್ಯೂ? ಮೋಸ್ಟ್ಲಿ ಪೋಕಿಮಾನ್ ಆಡೋರಿಗೆ ಅದು ಹೈಪ್ ಇರ್ಬೋದೇನೋ, ಬಟ್ 150 ಕೋಟಿ ಕೊಡೋ ಅಷ್ಟು ಕ್ರೇಜಿ ಗುರು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಆಪಲ್ನವರು ಇನ್ನು ಕೆಲವು ದಿನಗಳಲ್ಲಿ ಈ ವರ್ಷದ ಮಿಡ್ ಅಷ್ಟರಲ್ಲಿ ಆಪಲ್ ಪೇಯನ್ನು ಲಾಂಚ್ ಮಾಡ್ತಾರಂತೆ ನಮ್ಮ ದೇಶದಲ್ಲಿ. ಸೊ ವಿತ್ UPI ಬರುತ್ತೆ. ಆಲ್ರೆಡಿ ಆಪಲ್ನವರು ಬ್ಯಾಂಕ್ಗಳ ಜೊತೆ ಎಲ್ಲ ಏನೋ ಮಾತುಕತೆ ನಡೆಸ್ತಾ ಇದ್ದಾರಂತೆ. ಸೊ ಮಿಡ್ 2026 ಇನ್ನೊಂದು 3-4 ತಿಂಗಳಲ್ಲಿ ಆಪಲ್ ಪೇ ಬರುತ್ತೆ ವಿತ್ UPI ಆಪ್ಷನ್ ಅಲ್ಲ. ಅದು ಬಂದು ಅಂದರೆ ಮೋಸ್ಟ್ಲಿ ನಾವು ಗ್ಲೋಬಲ್ ಏನಾದ್ರು ಪರ್ಚೇಸ್ ಮಾಡಬೇಕು ಅಂದರೂ ಸಹ ಅದರಲ್ಲೂ UPI ಇವ್ರು ಕೊಟ್ಟರು ಅಂತ ಅಂದರೆ ನಂಗೆ ಅನ್ನಿಸ್ತಂಗೆ ಪೇಮೆಂಟ್ ಮೆಥಡಲ್ಲಿ ತುಂಬ ಈಸಿ ಆಗಿಬಿಡುತ್ತೆ ನಂಗೆ ಅನ್ನಿಸ್ತಂಗೆ. ಒಳ್ಳೆಯದು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಅಪ್ಕಮಿಂಗ್ ಸ್ಮಾರ್ಟ್ಫೋನ್ಗಳಲ್ಲಿ ಬರುವಂಥ ಸ್ಟೋರೇಜ್ ಟೈಪ್ ಆಗಿರುವಂಥ UFS 5.0ದು ಟೆಸ್ಟಿಂಗ್ ಆಲ್ರೆಡಿ ಶುರುವಾಗಿದೆ. ಸೊ ಇದರದ್ದು ರೀಡ್ ರೈಟ್ ಸ್ಪೀಡ್ ಕೂಡ ಹೊರಗಡೆ ಬರ್ತಾ ಇದೆ. ನಾರ್ಮಲಿ UFS 4.0, 4.1 ಇರುವಂಥ ಸ್ಮಾರ್ಟ್ಫೋನ್ಗಳಲ್ಲಿ ರೀಡ್ ರೈಟ್ ಸ್ಪೀಡು 4.2 GB per second ಇರುತ್ತಂತೆ. ಆದರೆ ಈ ಒಂದು UFS 5.0ದಲ್ಲಿ 10.8 GB per second ತನಕ ರೀಡ್ ರೈಟ್ ಆಗುತ್ತೆ. ಬೆಂಕಿ, ಆಲ್ಮೋಸ್ಟ್ ಡಬಲ್ ದ ಸ್ಪೀಡು. ಅನ್ಬಿಲಿಯಬಲ್. ಆಯಿತಾ, ನೆಕ್ಸ್ಟು 8K ವಿಡಿಯೋ ರೆಕಾರ್ಡಿಂಗು, 8K 60 FPS ವಿಡಿಯೋ ರೆಕಾರ್ಡಿಂಗ್ ಕೂಡ ಬರ್ಬೋದೇನೋ ಈ ಹೈಯರ್ ರೀಡ್ ರೈಟ್ ಬಂತು ಅಂದರೆ. ಮತ್ತು ಅಪ್ಲಿಕೇಶನ್ಸ್ಗಳು ಮತ್ತು ಯೂಸರ್ ಇಂಟರ್ಫೇಸ್ ಇದೆಲ್ಲ ಕಡೆ ನಂಗೆ ಅನ್ನಿಸ್ತಂಗೆ ಇನ್ನೂ ತುಂಬ ಸ್ಮೂತ್ ಆಗುತ್ತೆ ಅಂತ ಅನಿಸುತ್ತೆ. ನೋಡೋಣ, ಹೆವಿ ಎಕ್ಸೈಟ್ ಆಗಿದ್ದೀನಿ ಫ್ಯೂಚರ್ಗೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಸ್ಯಾಮ್ಸಂಗ್ ಅವರು ನೆಕ್ಸ್ಟ್ ಟ್ರಿಪಲ್ ಫೋಲ್ಡ್ ಫೋನನ್ನು ಲಾಂಚ್ ಮಾಡಲ್ವಂತೆ. ಈ ರೀತಿ ಒಂದು ರೂಮರ್ ಬರ್ತಾ ಇದೆ. ಜೊತೆಗೆ ಅವ್ರದ್ದು S25 ಎಡ್ಜ್ ಏನು ಲಾಂಚ್ ಆಗಿತ್ತು, ಅಂದರೆ ತುಂಬ ತಿನ್ನಾಗಿರುವಂಥ ಸ್ಮಾರ್ಟ್ಫೋನ್ ಏನು ಲಾಂಚ್ ಆಗಿದೆ, ಅದು ಕೂಡ ಲಾಂಚ್ ಆಗಲ್ಲ, ಸ್ಟಾಪ್ ಮಾಡ್ತಾ ಇದ್ದಾರಂತೆ. ಟ್ರಿಪಲ್ ಫೋಲ್ಡ್ ಫೋನು ಬರಲ್ಲ ಮತ್ತು ತಿನ್ನೆಸ್ಟ್ ಸ್ಯಾಮ್ಸಂಗ್ ಎಡ್ಜ್ ಫೋನ್ ಕೂಡ ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಮೋಸ್ಟ್ಲಿ ಏನೋ ಬೇರೆ ಇನೋವೇಷನ್ನಿಗೆ ಕಾನ್ಸಂಟ್ರೇಟ್ ಮಾಡೋದಕ್ಕಿದ್ನೆಲ್ಲ
ಅವರು ಸ್ಟಾಕ್ ಮಾಡ್ತಾ ಇದ್ದಾರೆ ಅಂತ ಕಾಣುತ್ತೆ. ಜೊತೆಗೆ ಸೇಲ್ಸ್ ಕೂಡ ಅಷ್ಟೊಂದು ಆಗಿಲ್ಲ, ಎಡ್ಜು ಅಷ್ಟೊಂದು ಸೇಲ್ಸ್ ಆಗಿಲ್ಲ, ಈವನ್ ಟ್ರಿಪಲ್ ಫೋಲ್ಡ್ ಕೂಡ ಅಷ್ಟೇ ನಂಗೆ ಅನ್ನಿಸ್ದಂಗೆ ಪ್ರಾಕ್ಟಿಕಲ್ ಅಲ್ಲ ಸದ್ಯಕ್ಕೆ ಅಂತ ಅನಿಸುತ್ತೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ವಿವೋ ಮತ್ತು ಐಕೂನವರು ಇದೀಗ ಅವರ ಸ್ಮಾರ್ಟ್ಫೋನ್ಗಳ ಬೆಲೆಯನ್ನು ಜಾಸ್ತಿ ಮಾಡಿದ್ದಾರೆ. ಆ ಒಂದು ಲಿಸ್ಟ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ವಿವೋ T4X, ವಿವೋ T4R, T4, Z10X, Z10R, Z10 ಇದೆಲ್ಲ ಫೋನ್ಗಳದ್ದು ಬೆಲೆ 1,500 2,000 ರೂಪಾಯಿ ತನಕ ಜಾಸ್ತಿ ಆಗ್ತಾಯಿದೆ. ಯಪ್ಪ ದೇವ್ರೆ, ಹಳೆ ಫೋನ್ಗಳ ಪ್ರೈಸ್ನು ಜಾಸ್ತಿ ಮಾಡ್ತಾರಲ್ಲ ಗುರು, ಹೆಂಗೆ ಸ್ಮಾರ್ಟ್ಫೋನ್ ತಗೋತೀರಾ? ನಮಗೆ ಹೆವಿ ಕಷ್ಟ ಆಗುತ್ತೆ ಹೇಳೋದಕ್ಕೆ. ಯಪ್ಪ, ಎಲ್ಲ ಫೋನ್ಗಳ ಬೆಲೆ ಜಾಸ್ತಿ ಆಗ್ತಾರೆ. ಇನ್ನು ಮುಂದಿನ ಟೆಕ್ ನ್ಯೂಸ್, ಆಪಲ್ನವರು ಇನ್ನು ಕೆಲವು ದಿನಗಳಲ್ಲಿ ಅವ್ರದ್ದು ಲಾಂಚಿಂಗ್ ಇವೆಂಟ್ನ ಮಾಡ್ತಾರೆ. ಸೊ ಅದ್ರದ್ದೊಂದು ಸಣ್ಣ ವಿಡಿಯೋ ಹೊರಗಡೆ ಬಂದರೆ ಟಿಮ್ ಕುಕ್ಕೆ ಅದನ್ನು ಶೇರ್ ಮಾಡಿದ್ದಾರೆ ಎಕ್ಸಲ್ಲಿ, ಟ್ವಿಟರ್ನಲ್ಲಿ. ಸೊ ಈ ಒಂದು ಲಾಂಚಿಂಗ್ ಇವೆಂಟಲ್ಲಿ M5 ಮ್ಯಾಕ್ಬುಕ್ ಏರ್ ಆಯಿತಾ, M4 ಇದೆ. ಸೊ M5 ಮ್ಯಾಕ್ಬುಕ್ ಏರ್ ಬರ್ಬೋದಂತೆ. ಮ್ಯಾಕ್ಬುಕ್ ಪ್ರೋ ಅದು ನಿಮಗೆ M5 ಪ್ರೋ ಮತ್ತು ಮ್ಯಾಕ್ಸ್ ಜೊತೆಗೆ ಬರುತ್ತಂತೆ, ಮತ್ತು ಕಡಿಮೆ ಬೆಲೆದೊಂದು ಮ್ಯಾಕ್ಬುಕ್ ಬರುತ್ತೆ ಅಂತ ಇದ್ದಾರೆ, ಬಯೋನಿಕ್ ಚಿಪ್ ಇರುವಂಥದ್ದು. ಮತ್ತು iPhone 17e ಮತ್ತು ಐಪ್ಯಾಡ್ ಹೊಸದು, ಐಪ್ಯಾಡ್ ಏರು, M4 ಇರುವಂಥದ್ದು. ಬೇಜಾನ್ ಆಪ್ಷನ್ ಇದೆ ಗುರು. ಸಖತ್ ಲಾಂಚಸ್, ಅಟ್ಲೀಸ್ಟ್ ಒಂದು 6 ಪ್ರಾಡಕ್ಟಾರು ಲಾಂಚ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ಮೋಸ್ಟ್ಲಿ ಆಪಲ್ನವ್ರು ಇನ್ವೈಟ್ ಮಾಡ್ತಾರೆ ಅಂತ ಕಾಣುತ್ತೆ ಈ ಲಾಂಚಿಂಗ್ ಇವೆಂಟಿಗೆ, ನೋಡೋಣ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಸ್ಯಾಮ್ಸಂಗ್ ಅವರು ಮೊನ್ನೆ S26 ಸೀರೀಸ್ನ ಲಾಂಚ್ ಮಾಡಿದ್ರು. S26 ಅಲ್ಟ್ರಾದಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 8 ಎಲೈಟ್ Gen 5 ಇದೆ, ಸೂಪರ್. ಆದರೆ S26 ಮತ್ತು S26 ಪ್ಲಸ್ಸಲ್ಲಿ ಎಕ್ಸಿನೋಸ್ ಚಿಪ್ ಇದೆ, ಎಕ್ಸಿನೋಸ್ 2600 ಚಿಪ್ ಆಯಿತಾ. ಸೊ ಇವ್ರೇನು ಮಾಡಿದ್ದಾರೆ ಅಂದರೆ, ಅಮೆರಿಕಾ, ಚೈನಾ ಮತ್ತು ಜಪಾನ್ ಈ ದೇಶಗಳಲ್ಲಿ ಈವನ್ S26 ಪ್ಲಸ್ಗೂ ಸ್ನ್ಯಾಪ್ಡ್ರ್ಯಾಗನ್ ಪ್ರೊಸೆಸರ್ನೇ ಹಾಕಿದ್ದಾರೆ. ಬಟ್ ಉಳಿದ ಎಲ್ಲ ಕಡೆ ಯುರೋಪು, ನಮ್ಮ ದೇಶ, ಕೆಲವೊಂದು ಜಾಗಗಳಲ್ಲಿ ಎಕ್ಸಿನೋಸ್ ಚಿಪ್ ಹಾಕಿದ್ದಾರೆ. ಯಾಕಂಗೆ ಮಾಡಿದ್ರೆ ಗೊತ್ತಿಲ್ಲ. ಐ ಹೋಪ್ ನಾನು ಟೆಸ್ಟ್ ಮಾಡ್ತೀನಿ ಆಯಿತಾ, ಹೆಂಗಿದೆ ಪ್ರೊಸೆಸರ್, ಹೀಟ್ ಆಗುತ್ತಾ, ಏನು ಡಿಫ್ರೆನ್ಸ್ ಇದೆ, ಪರ್ಫಾಮೆನ್ಸು, ಸ್ಕೋರೆಲ್ಲ ಎಷ್ಟು ಕೊಡುತ್ತೆ, ಟೆಸ್ಟ್ ಮಾಡಿ ನಾನು ನಿಮಗೆ ಅನ್ಬಾಕ್ಸ್ ಮಾಡಿ ತಿಳಿಸ್ಕೊಡ್ತೀನಿ, ತಲೆ ಕೆಡಿಸ್ಕೊಬೇಡಿ ಹೆಂಗಿದೆ ಪ್ರೊಸೆಸರ್ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್, ಪೋಕೋದವ್ರದ್ದು X8 Pro ಮತ್ತು X8 Pro Max ಅಂತ 2 ಹೊಸ ಫೋನ್ ಬರ್ತಾ ಇದೆ ಪೋಕೋದು ಆಯಿತಾ. ಸೊ ಅದ್ರದ್ದು ಅಂತದ್ದು ಬೆಂಚ್ ಮಾರ್ಕ್ ಆಲ್ರೆಡಿ ಲೀಕ್ ಆಗಿಬಿಟ್ಟಿದೆ. ಸುಮಾರು 36 ಲಕ್ಷ ರೇಟಿಂಗನ್ನು ಕೊಡ್ತದೆ. ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ನ ಹಾಕಿದ್ದಾರೆ. ಸೊ ನೋಡೋಣ, ನಮ್ಮ ದೇಶದಲ್ಲೂ ಕೂಡ ಲಾಂಚ್ ಆಗುತ್ತೆ, ಮೋಸ್ಟ್ಲಿ ಮಾರ್ಚ್ ಮಿಡ್ ಅಷ್ಟರಲ್ಲಿ ಬರ್ಬೋದು ನಂಗೆ ಅನ್ನಿಸ್ದಂಗೆ, ನೋಡೋಣ. ಇನ್ನು ಮುಂದಿನ ಮತ್ತು ಕೊನೆಯ ಟೆಕ್ ನ್ಯೂಸು, ವಿವೋದವ್ರದ್ದು ವಿವೋ X300 ಅಲ್ಟ್ರಾ. ಸೊ ಹೆವಿ ಪ್ರೀಮಿಯಮ್ ಸ್ಮಾರ್ಟ್ಫೋನು, ಕ್ಯಾಮ್ರಾ ಸೆಂಟ್ರಿಕ್ ಬೆಂಕಿ ಸ್ಮಾರ್ಟ್ಫೋನ್, ಕ್ಯಾಮ್ರಾಗೆ ಟಾಪ್ ನಾಚ್ ಫೋನ್ ಆಯಿತಾ. ಸೊ ಇದು ಗ್ಲೋಬಲಾಗಿ ಲಾಂಚ್ ಆಗುತ್ತಂತೆ. ಸೊ ನಮ್ಮ ದೇಶಕ್ಕೂ ಸಹ ಬರಬಹುದೇನೋ. ಯೂಶ್ವಲಿ ಅಲ್ಟ್ರಾ ನಮ್ಮ ದೇಶದಲ್ಲಿ ಲಾಂಚ್ ಮಾಡಲ್ಲ, ಹೆವಿ ಎಕ್ಸ್ಪೆನ್ಸಿವ್ ಇರುತ್ತೆ. ಲಾಂಚ್ ಮಾಡಲಿ ಆಯಿತಾ, ಸಕ್ಕತ್ತಾಗಿರುತ್ತೆ ಗುರು. ನಂಗೆ ಅನ್ನಿಸ್ದಂಗೆ ಐಫೋನ್, ಸ್ಯಾಮ್ಸಂಗಿಂತ ಬೆಸ್ಟ್ ಕ್ಯಾಮ್ರಾ ಇದೆ, ಅಲ್ಟ್ರಾದಲ್ಲಿ ಟಾಪ್ ನಾಚ್ ಕ್ಯಾಮ್ರಾ ಇರುತ್ತೆ ಅಂತೇಳಿ ಎಕ್ಸೈಟ್ ಆಗಿದ್ದೇನೆ ಇದಕ್ಕೆ. ನೋಡೋಣ, ಲಾಂಚ್ ಆದರೆ ಇನ್ ಕೇಸ್ ನಮ್ಮ ಇದಕ್ಕೆ ಬರಲಿಲ್ಲ ಅಂದ್ರೂ ಇಂಪೋರ್ಟ್ ಮಾಡ್ಕೊಂಡಾರ ವೀಡಿಯೋ ಮಾಡೋಣ, ಏನಂತೀರ? ಸೊ ಇದು ಕೂಡ ನೆಕ್ಸ್ಟ್ ಲೆವೆಲ್ ಇರುತ್ತೆ ಫೋನು. ಸೊ ಇಷ್ಟು ಇವತ್ತಿನ ಟೆಕ್ ನ್ಯೂಸ್. ಐ ಹೋಪ್ ನಿಮಗೆ ಇವತ್ತಿನ ಟೆಕ್ ನ್ಯೂಸಲ್ಲಿ ಕೆಲವೊಂದು ಹೊಸ ವಿಷಯ ತಿಳೋಕ್ಕೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.